ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ರಿಚೇಲ್ ಡ್ಯಾಡೀಸ್ ಆಫ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವೇನ್ ನೋಡ್ತಾ ಇದ್ದೀವಿ ಅಂದ್ರೆ, ಈಗ ಒಬ್ರು ಗ್ರಾಹಕರು ಬಿಲ್ ತಗೊಂಡಿದ್ದಾರೆ. ಬಟ್ ಅವ್ರ ಹತ್ರ ಅಷ್ಟು ಕ್ಯಾಶ್ ಇಲ್ಲ. ಫಾರ್ ಎಕ್ಸಾಂಪಲ್ ಒಂದ್ 2,000 ರೂಪಾಯಿ ಬಿಲ್ ಆಗಿದೆ ಅವ್ರದ್ದು. ಸೊ ಅವ್ರ ಹತ್ರ ಅಷ್ಟು ಕ್ಯಾಶ್ ಇಲ್ಲ. ಸೊ ಅದನ್ನ ಒಂದು 3-4 ರೀತಿ ಪೇಮೆಂಟ್ ಮೋಡಲ್ಲಿ ಮಾಡಬಹುದು. ಸೊ ಆ ಫ್ಲೆಕ್ಸಿಬಿಲಿಟಿ ನಮ್ಮ ರಿಚೇಲ್ ಡ್ಯಾಡಿ ಸಾಫ್ಟ್ವೇರ್ ಅಲ್ಲಿ ಯೂನಿಕ್ ಆಗಿದೆ. ಸೊ ಅದು ಹೇಗೆ ಏನು ಅನ್ನೋದು ನೋಡೋಣ ಇವತ್ತಿನ ವಿಡಿಯೋದಲ್ಲಿ. ಸೊ ಕಮ್ ಲೆಟ್ಸ್ ಗೋ. ಸೊ ನಾನು ಇವಾಗ ಸೇಲ್ ಪ್ಯಾನಲ್ ಹೋಗ್ತಾ ಇದ್ದೀನಿ. ಸೇಲ್ ಪೋಸ್ಟ್ ಪ್ಯಾನಲ್. ಸೊ ಫಾರ್ ಎಕ್ಸಾಂಪಲ್ ಜಗದೀಶ ಒಂದಷ್ಟು ಐಟಮ್ಸ್ ನ ತಗೊಂಡಿದ್ದಾರೆ. ಇವಾಗ ಇವ್ರದ್ದು ನೆಟ್ ಅಮೌಂಟ್ ಬಂದು 3,124. ಸೊ ಈ ಜಗದೀಶ್ ಅವ್ರ ಕೈಲಿ 3,124 ರೂಪಾಯಿ ಕೈಯಲ್ಲಿಲ್ಲ. ಕೈಯಲ್ಲಿ 1,000 ರೂಪಾಯಿ ಇದೆ. ಇನ್ ಮಿಕ್ಕಿದ್ ಹೇಗ್ ಕಟ್ತಾರೆ ಅಂತ ನೋಡೋಣ. ಸೊ ಆ ಫ್ಲೆಕ್ಸಿಬಿಲಿಟಿ ಇದೆ ನಮ್ಮ ರಿಟೇಲ್ ಡ್ಯಾಡಿ ಸಾಫ್ಟ್ವೇರ್ ನಲ್ಲಿ. ಸೊ ಅದಕ್ಕೆ ನಾವೀಗ ಇಲ್ಲಿ ಪೇಮೆಂಟ್ ಆಪ್ಷನ್ ಹೋಗೋಣ. ಸೊ ಪೇಮೆಂಟ್ ಆಪ್ಷನ್ ಹೋಗಿ ಇಲ್ಲಿ ನೋಡ್ಬೋದು ನೀವು. ಟೋಟಲ್ ಇವ್ರದ್ದು ಜಗದೀಶ್ ಅವ್ರದ್ದು 3,124. ಎಸ್, 3,124. ನಾನು ಕ್ರೆಡಿಟ್ ಕಾರ್ಡ್ಸ್ ಹೋಗ್ತೀನಿ. ಕ್ರೆಡಿಟ್ ಕಾರ್ಡ್ಸ್ ಅಲ್ಲಿ ಕ್ಯಾಶ್ 1,000 ರೂಪಾಯಿ ಇದೆ ನನ್ನ ಜಗದೀಶ್ ಅವ್ರ ಕೈಯಲ್ಲಿ. ನಾನು 1,000 ರೂಪಾಯಿ ಅಂತ ತಗೊಂಡಿದ್ದೀನಿ, ಆಡ್ ಮಾಡ್ಕೊಂಡಿದ್ದೀನಿ. ಸೊ ಈಗ 3,124ರಲ್ಲಿ 1,000 ರೂಪಾಯಿ ಕ್ಯಾಶ್ ಕಟ್ಟಿದ್ರೆ ಇನ್ನ ಎಷ್ಟು ಉಳೀತು? 2,124 ರೂಪಾಯಿ ಉಳಿದಿದೆ. ಅದನ್ನ ಹೇಗೆ ಕಟ್ಟೋದು ಅಂತ ನೋಡೋಣ. ಇನ್ನ ಒಂದು ಗೂಗಲ್ ಪೇ ಮಾಡ್ತೀನಿ. ಗೂಗಲ್ ಪೇ ಅಲ್ಲಿ 1,124 ರೂಪಾಯಿ ಮಾಡ್ತೀನಿ. ಅದನ್ನು ಆಡ್ ಮಾಡ್ತೀನಿ. ಓಕೆ, ಈಗ 1,000 ರೂಪಾಯಿ ಉಳಿದಿದೆ ಅಂತ ತೋರಿಸ್ತಾ ಇದೆ ಇಲ್ಲಿ. ನೋಡ್ಬೋದು, 1,000 ರೂಪಾಯಿ ಉಳಿದಿದೆ ಇಲ್ಲಿ ಅಲ್ವಾ? 1,000 ರೂಪಾಯಿ ಉಳಿದಿದೆ. ಸೊ ಅದನ್ನ ನಾನು ಏನ್ ಮಾಡ್ತೀನಿ ಅಂದ್ರೆ, ಕ್ರೆಡಿಟ್ ಟರ್ಮ್ಸ್ 7 ಡೇಸ್ ತಗೊಂಡಿದ್ದೀನಿ, ಅದನ್ನ ಆಡ್ ಮಾಡ್ಕೊಂತೀನಿ. ಆಮೇಲೆ ಸೇವ್ ನೋಡಿದ್ರಲ್ಲ. ಅಷ್ಟೇ. ಸೊ ಧನ್ಯವಾದಗಳು ವೀಕ್ಷಕರು ಈ ವಿಡಿಯೋ ನೋಡಿದ್ದಕ್ಕಾಗಿ. ಸೊ ನಿಮ್ಗೆ ಉಪಯೋಗ ಆಗಿದೆ ಅನ್ಕೊಂತೀನಿ. ನಾನು ಹಲವಾರು ವಿಡಿಯೋಗಳ ಜೊತೆಗೆ ಮತ್ತೆ ಸಿಗೋಣ ಅಂತ. ಧನ್ಯವಾದಗಳು. ಥ್ಯಾಂಕ್ ಯು. ಚಾ ಬಾಯ್.